ಕೀರ್ತನ, ಔಟ್ ಆಫ್ 50 ಯು ಹ್ಯಾವ್ ಗಾಟ್ 48 ಅಲ್ವಾ? ಎಸ್ ಮ್ಯಾಮ್. ಎಕ್ಸಾಮ್ ಟೈಮಲ್ಲಿ ನಿನ್ನ ಮುಂದೆ ಐಶ್ವರ್ಯ ತಾನೇ ಕೂತಿದ್ದಿದ್ದು. ಆ, ಮುಂದುಗಡೆ ಐಶ್ವರ್ಯ ಕೂತಿದ್ದಿಲ್ಲ ಮ್ಯಾಮ್, ಬಿಕಾಸ್ ಅವತ್ತು ಆಬ್ಸೆಂಟ್ ಆಗಿದ್ಲು. ಹಿಂದುಗಡೆ ಹಿಂದುಗಡೆ ಗೋಡೆ ಇತ್ತು ಮ್ಯಾಮ್. ನನ್ನ ರೋಲ್ ನಂಬರ್ ಲಾಸ್ಟ್ ಅಲ್ವಾ, ಅದಕ್ಕೆ ನಾನು ಲಾಸ್ಟ್ ಬೆಂಚಲ್ಲಿ ಕೂತಿದ್ದೆ. ಇದೇ ಟೆಸ್ಟ್ ನಾನು ತಿರ್ಗಾ ಕೊಟ್ಟರೆ ಇದೇ ಮಾರ್ಕ್ಸ್ ತೆಗಿತೀಯಾ? ಎಸ್ ಮ್ಯಾಮ್, ತೆಗಿತೀನಿ. ತೆಗಿತೀನಿ. ಓಕೆ ಓಕೆ, ಕುತ್ಕೋ. ರೇವತಿ ಮ್ಯಾಮ್, 10th ಡಿ ಇಂಗ್ಲೀಷ್ ಎಕ್ಸಾಮ್ ಇದ್ದಾಗ ನೀವು ತಾನೇ ಇನ್ವಿಜಿಲೇಟರ್ ಆಗಿದ್ದಿದ್ದು. ಓಕೆ ಓಕೆ. ಆ ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೀರ್ತನ ಅಂತ ಒಂದು ಸ್ಟೂಡೆಂಟ್ ಕೂತಿದ್ಲು ಅಲ್ವಾ? ಹಾಂ, ಅವಳ ಬಿಹೇವಿಯರಲ್ಲಿ ಏನಾದ್ರು ಚೇಂಜಸ್ ಅಬ್ಸರ್ವ್ ಮಾಡಿದ್ರಾ ನೀವು? ಕಾಪಿ ಮಾಡೋ ಥರ, ಇಲ್ಲ ಚಿಟ್ಸ್ ತೊಗೊಂಬಂದಿರೋ ಥರ ಇಲ್ವಾ? ಓಕೆ ಓಕೆ. ಇಲ್ಲ, ಸುಮ್ಮನೆ ಕೇಳಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಗೋಪಿಕಾ, ನೀನು ಕೀರ್ತನ ಪಕ್ಕ ತಾನೇ ಕೂತಿದ್ದೆ. ಪಕ್ಕ ಅಂದರೆ ನೆಕ್ಸ್ಟ್ ಬೆಂಚಲ್ಲಿ ತಾನೇ ಕೂತಿದ್ದೆ. ನೀನೇನಾದ್ರು ಅವ್ಳು ಕಾಪಿ ಮಾಡೋದು ನೋಡ್ದಾ? ಇಲ್ಲಾಂದರೆ ನಿನ್ನ ಹತ್ರ ಆನ್ಸರ್ ಕೇಳೋ ಥರ ಏನಾದ್ರು ಒಂದು ಮಾಡಿದ್ಲಾ? ಮಾಡಿಲ್ವಾ? ಓಕೆ ಓಕೆ, ಸರಿ. ಐಶ್ವರ್ಯ, ಹಾಂ, ಇಂಗ್ಲೀಷ್ ಎಕ್ಸಾಮ್ ದಿನ ನೀನು ಆಬ್ಸೆಂಟ್ ಆಗಿದ್ದಮ್ಮ? ಆಬ್ಸೆಂಟ್ ಆಗಿದ್ದ. ಓಕೆ.